ನಮಸ್ಕಾರ ಸ್ನೇಹಿತರೆ. ನಮ್ಮ ಮಿಸ್ಸಸ್ ಪ್ರೆಗ್ನೆಂಟ್ ಇದ್ದದರಿಂದ ನಾನು ನನ್ನ ಮಗ ಇಬ್ಬರೇನೆ ಊರಿಗೆ ಹೋಗೋಣ ಅಂತೇಳಿ ಕಾರ್ಲಿ ಹೊರಡ್ತಾ ಇದ್ದೋ. ಸೊ ಹಾಗೆಯೇ ಒಂದು ವ್ಲಾಗ್ ಮಾಡ್ಕೊಂಡು ಊರ ತನಕನೂ ಹೋಗೋಣ ಅಂತೇಳಿ ವಿಡಿಯೋನ ಶುರು ಮಾಡ್ದೋ. ಸೊ ಮಿಸ್ಸಸ್ಸು ಎಲ್ಲೂ ಹೊರಗಡೆ ಓಡಾಡಂಗಿರ್ಲಿಲ್ಲ. ಸೊ ಹಾಗಾಗಿ ನಾನು ಮತ್ತೆ ನನ್ನ ಮಗ ಇಬ್ಬರೇನೆ ಊರಿಗೆ ಹೋಗೋಣ ಅಂತೇಳಿ ಹೊರಡ್ತಾ ಇದ್ವಿ. ಸೇನೆ ನನ್ನ ಮಗ ಜಸ್ವಿತ್ ಅಂತ. ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಬಾಯ್, ಎಲ್ಲರಿಗೂ ಲೈಕ್ಸ್ ಕೊಡ್ತೆ हैं. ಸೊ ಮೈಸೂರಿಂದ ನಾವು ಹೊರಡ್ಬೇಕಾದ್ರೆ ನನ್ನ ಮಗ ಹೋಗ್ತಾನೆ ಅಂದಿವೆ ಒಂದು ಸ್ವಲ್ಪ ನಿದ್ದೆ ಬಂದ್ಬಿಡುತ್ತೆ ಕಾಮನೆ ಮಕ್ಳುಗಳಿಗೆ. ಸೊ ಅವನು ಮಲಗಿಬಿಟ್ಟಿದ್ದ. ಒಂದು ಸ್ವಲ್ಪ ಹೊತ್ತು ಸೈಡ್ಗೆ ಹಾಕೊಂಡಿದ್ದೆ. ಒಂದು ಸ್ವಲ್ಪ ಹೊತ್ತು ಗಾಡಿನ ಮಧ್ಯೆ ಎಲ್ಲರೂ ನಿಲ್ಸ್ಕೊಳ್ತೀನಿ ಕಾಮನ್ ಆಗಿ. ಜೈಪುರ ನಿಯರ್ ಬೈ ನಿಲ್ಸ್ಕೊಂಡಿದ್ದೆ. ಸೊ ಅವ್ನು ಸ್ವಲ್ಪ ಮಲ್ಕೊಂಡಿದ್ದ. ಹಾಗೇನೆ ಮತ್ತೆ ಸ್ವಲ್ಪ ಹೊತ್ತು ಹಾಗೆ ಗಾಡಿನ ನಿಲ್ಲಿಸಿದ್ದು ಮತ್ತೆ ಸ್ಟಾರ್ಟ್ ಮಾಡ್ಕೊಳ್ತೆ. ಸೊ ನಿಯರ್ ಬೈ ಹ್ಯಾಂಡ್ ಪೋಸ್ಟ್ ಹತ್ರ ಹೋಗಿ, ಹ್ಯಾಂಡ್ ಪೋಸ್ಟ್ ಇಂದ ನಾವು ಸ್ಟ್ರೈಟ್ ಹೋಗ್ಬೇಕು ಮಾನಂದವಾಡಿ ರೂಟ್. ನಮ್ಮ ರೂಟ್ಗೆ ಗುಂಡತ್ತೂರು ಅಂತ ಬರುತ್ತೆ ಕಾರಾಪುರದಿಂದ ಮುಂದೆ. ಸೊ ಅರ್ಜುನ್ ಫೋಟೋ ನಮ್ಮಲ್ಲಿ ಕಾಮನ್ ಆಗಿ ನಾವು ನಮ್ಮ ಕೋಟೆಯವರೆಲ್ಲ ಜಾಸ್ತಿ ಅರ್ಜುನ್ನ ತುಂಬಾನೇ ಇಷ್ಟಪಡ್ತಾ ಇದ್ದು. ಸೊ ಹಾಗಾಗಿ ಅರ್ಜುನ್ ಫೋಟೋ ಎಲ್ಲ ಕಡೆ ಹಾಕಿರ್ತಾರೆ, ಸರ್ಕಲ್ ಕೂಡ ಹಾಕಿದ್ರು. ಸೊ ಹಾಗೆ ಸ್ಟ್ರೈಟ್ ಹೋಗ್ಬೇಕಾದ್ರೆ ನೆಕ್ಸ್ಟ್ ಇದು ನಮ್ದು ಫಾರೆಸ್ಟ್ ಎಂಟ್ರಿ ಆಗುತ್ತೆ, ರಾಜೀವ್ ಗಾಂಧಿ ನ್ಯಾಷನಲ್ ಪಾರ್ಕ್ ಅಂತ. ಸೊ ಈ ಫಾರೆಸ್ಟಿನ ಎಂಟ್ರಿ ಆಗ್ತಿದ್ದಂಗೆನೆ ಸ್ವಲ್ಪ ಮುಂದೆನೆ ಇಲ್ಲಿ ಸಫಾರಿ ಕೂಡ ಇರುತ್ತೆ. ನಾಗರಹೊಳೆ ಸಫಾರಿ ಸೆಕೆಂಡ್ ನಮ್ದು ಈ ಕಡೆ ಬರುತ್ತೆ, ದಮ್ಮನಕಟ್ಟೆ ಮತ್ತೆ ಕಬಿನೀರ್ ಎಲ್ಲ ಬರುತ್ತಲ್ಲ ಆ ಕಡೆ. ಸೊ ಇಲ್ಲಿಗೆ ಸಾಯಂಕಾಲ ಆದ್ರಿಂದ ಸಫಾರಿಗೆ ಜನ ತುಂಬಾನೇ ಬಂದಿದ್ರು ಆಕ್ಚುಲಿ. ನೋಡಿ ಇದೇನೆ ಸಫಾರಿ, ನಾವು ಕೂಡ ಹೋಗಿದ್ ಬಂದಿದ್ದ ಸಫಾರಿಗೆ. ಆ ವಿಡಿಯೋನು ಕೂಡ ಸ್ವಲ್ಪ ದಿನದಲ್ಲೇ ಹಾಕ್ತೇನೆ. ನೋಡಿ ಇದೇನೆ ಸಫಾರಿ. ಇಲ್ಲಿ ಟಿಕೆಟ್ ಡೈರೆಕ್ಟ್ ಬೆಂಗಳೂರು ಮತ್ತೆ ಮೈಸೂರಲ್ಲಿ ಬಂದ್ರೆ ಟಿಕೆಟ್ ತಗೊಂಡು ಇಲ್ಲಿಂದಾನೆ ಡೈರೆಕ್ಟ್ ಆಗಿ ಸಫಾರಿಗೆ ಹೋಗಿದ್ ಬರ್ಬೋದು. ಸೊ ಇಲ್ಲಿಂದನೇ ಫಾರೆಸ್ಟ್ ಸ್ವಲ್ಪ ಎಂಟ್ರಿ ಆಗುತ್ತೆ. ನೋಡಿ ಇಲ್ಲಿ ಕಾಣಿಸ್ತಿದ್ರೆ ಇಲ್ಲಿಂದನೇ ಶುರು ಆಗುತ್ತೆ ಫಾರೆಸ್ಟ್ಗಳೆಲ್ಲ. ಇಲ್ಲಿಂದನೇ ಶುರು ನಮ್ಮ ಕೋಟೆದು. ನೋಡಿ ಇಲ್ಲಿಂದ ಮೊದಲು ಸ್ಟ್ರೈಟ್ ಹೋಗ್ತಾ ಇದ್ದೋ, ಇವಾಗ ಅದನ್ನ ಹೋಗಂಗಿಲ್ಲ. ಈಗ ಲೆಫ್ಟ್ ಸೈಡ್ ಅಲ್ಲಿ ಹೋದ್ರೆ ಹೊನ್ನಮನಕಟ್ಟೆ, ಹೊಸಹೊಳಲು, ಮಗ್ಗೆ ಅಂತ ಬರುತ್ತೆ. ಈ ರೂಟ್ ಮುಖಾಂತರನೇ ನಮ್ಮಲ್ಲಿಗೆ ಹೋಗ್ಬೇಕಾಗತ್ತೆ. ಸೊ ಇದು ನೆಕ್ಸ್ಟ್ ಬೆಳ್ತೂರ್ ಅಂತ ಬಂತು ಮಗ್ಗೆ ಎಲ್ಲ ಬಿಟ್ಟಾದ್ಮೇಲೆ. ಸೊ ನಾನು ಇಲ್ಲೇ ಗ್ರಾಮ ಪಂಚಾಯತಿ ಕೂಡ ಬರೋದು. ನಾನು ಇಲ್ಲಿ ಮಿಡ್ಲ್ ಸ್ಕೂಲ್ ನ ಓದ್ದೆ, 5ನೇ ತರಗತಿಯಿಂದ 7th ವರೆಗೂ ಇದೇ ಗೌರ್ಮೆಂಟ್ ಸ್ಕೂಲಲ್ಲಿ ಓದಿದ್ದು ನಾನು. ಇದೆ ಬೆಳ್ತೂರ್ ಅಂತ. ಇದ್ರ ಪಕ್ಕದಲ್ಲೇನೆ ಇದೆ ಗ್ರಾಮ ಪಂಚಾಯತಿ ನಮ್ದು. ನಮ್ಮ ಈ ಕಡೆ ಇದಕ್ಕೆಲ್ಲ ಇದೆ ಗ್ರಾಮ ಪಂಚಾಯತಿ, ಬೆಳ್ತೂರ್ ಗ್ರಾಮ ಪಂಚಾಯತಿ ಅಂತ. ಸೊ ಹಾಗೇನೆ ಮುಂದೆ ಹೋದ್ರೆ ನೆಕ್ಸ್ಟ್ ಕಾರಾಪುರ ಅಂತ ಬರುತ್ತೆ. ನೋಡಿ ಇದೆ ಕಾರಾಪುರ. ಈ ಕಾರಾಪುರದಿಂದ ಹಾಗೇನೆ ರೈಟ್ ತಗೋಬೇಕು ನಮ್ಮ ಕಡೆಗೆ ಹೋಗೋದಕ್ಕೆ. ಇದು ಮಾನಂದವಾಡಿಗೆ ಹೋಗೋ, ಕೇರಳಗೆ ಹೋಗೋ ರೂಟ್ ಇದು. ಇಲ್ಲಿಂದ ರೈಟ್ ತಗೊಂಡ್ರೆ ಸೊ ನಮ್ಮ ಗುಂಡತ್ತೂರು ಅಂತ ನಮ್ಮೂರು, ನಮ್ಮ ನೇಟಿವ್ ಅದು ಆಕ್ಚುಲಿ. ಸೊ ಇದು ಸಿಗುತ್ತೆ. ಇಲ್ಲಿಂದ ಸ್ಟ್ರೈಟ್ 1 ಕಿಲೋಮೀಟರ್ ಅಷ್ಟು ಆಗುತ್ತೆ ಅಷ್ಟೇನೆ. ಸೊ ಇಲ್ಲಿ ಹೋದ್ರೆ ನಮ್ಮೂರು ಸಿಗುತ್ತೆ. ಇಲ್ಲಿಂದ ಸ್ವಲ್ಪ ನೋಡಿ ಬಲಗಡಿಕೆನೆ ಫಾರೆಸ್ಟ್ ಶುರುವಾಗುತ್ತೆ, ಎಡಗಡಿಕೆ ನಮ್ಮೂರು ಬರುತ್ತೆ. ಬಲಗಡೆನೆ ಒಂದು ಸ್ವಲ್ಪ ಹತ್ರದಲ್ಲೇ ನಮ್ದು ಫಾರೆಸ್ಟ್ ಇರೋದು. ಇಲ್ಲಿಂದನೇ ಕಾಡು ಇಲ್ಲಿಂದ ಶುರುವಾಗುತ್ತೆ. ನೋಡಿ ಇಲ್ಲಿ ನೋಡಿ ರೈಟ್ ಸೈಡ್ಗೆ ಇಲ್ಲೇ ಆನೆಗಳೆಲ್ಲ ಇಳಿಯುತ್ತೆ ಅಂತ ಹೇಳಿ ಕಂಬಿಗಳೆಲ್ಲ ಫಾರೆಸ್ಟರ್ ಹಾಕಿದ್ದಾರೆ ನೋಡಿ ರೈಟ್ ಸೈಡ್. ಸೊ ಇಲ್ಲೇನೆ ಆನೆಗಳೆಲ್ಲ ಕೆಳಗಡೆ ಇಳಿಯುತ್ತೆ ಅಂತ ಹೇಳಿ ಇಲ್ಲೇ ಕಂಬಿ ಎಲ್ಲ ಹಾಕಿದ್ದಾರೆ. ಇದೇ ಗುಂಡತ್ತೂರು ಅಂತ ನೋಡಿ ಬೋರ್ಡ್ ಇದೆ. ನಮ್ದೇ ಗುಂಡತ್ತೂರು, ನಮ್ಮ ವಿಲೇಜ್, ಸ್ವಂತ ಊರು ನಮ್ದಿದೇನೆ. HD ಕೋಟೆಯಿಂದ ಒಂದು 30 ಕಿಲೋಮೀಟರ್ ಅಷ್ಟು ಆಗುತ್ತೆ. ಸೊ ಇದು ನಮ್ಮ ಊರಿಗೆ ಎಂಟ್ರೆನ್ಸ್. ಇದು ಇನ್ನು ಸ್ವಲ್ಪ ಮುಂದೆ ಹೋದ್ರೆ ಹಾಗೇನೆ ನಮ್ಮೂರು ಸಿಗುತ್ತೆ. ಇದೆ ನಮ್ಮೂರು ಎಂಟ್ರೆನ್ಸ್. ಇದು ನಮ್ಮ ಸ್ಕೂಲು. ನಾನು 1ನೇ ತರಗತಿಯಿಂದ 1 to 5th ವರೆಗೆ ಓದಿದೆ ಗೌರ್ಮೆಂಟ್ ಸ್ಕೂಲ್ ಇದು. ನಾ ಇಲ್ಲೇ ಓದಿದ್ದು. ಇದು ನಮ್ಮ ಊರಿನ ದೇವಸ್ಥಾನ, ಶ್ರೀ ಅಂಚಿಮರಂ ದೇವಸ್ಥಾನ ಅಂತ ಹೇಳಿ. ಅದ್ ಬಿಟ್ರೆ ಮುಂದೆ ಮಾರಮ್ಮನ ದೇವಸ್ಥಾನ ಇದೆ. ಸೊ ಊರಿಂದ ಒಂದ್ ಸ್ವಲ್ಪ ಲೆಫ್ಟ್ ಸೈಡ್ ತಕೊಂಡು ಊರು ಎಂಟ್ರಿ ಆಗಿ ಸ್ವಲ್ಪ ಮುಂದೆ ಹೋದ್ರೆ ನಮ್ಮ ಮನೆ ಸಿಗುತ್ತೆ. ನಮ್ದು ಜಮೀನಿಂದ ಎಂಡ್ ಪಾಯಿಂಟ್ ಅಲ್ಲಿ, ಅಂದ್ರೆ ಊರ್ಗೂ ಕೊನೆಯಲ್ಲಿ ಇದ್ದೀವಿ. ಜಮೀನು ಕೂಡ ಪಕ್ಕ ಇರೋದ್ರಿಂದ ಅಲ್ಲಿ ನಾವು ಮನೆನ ಮಾಡಿರೋದು ಆಕ್ಚುಲಿ. ಇಲ್ಲಿಂದ ಸ್ವಲ್ಪ ಮುಂದೆ ಹೋದ್ರೆ ಇದೆ ನಮ್ಮ ಮನೆ ಆಕ್ಚುಲಿ. ನಾವು ಬರ್ತಾ ಇದೀವಿ ಅಂತ ಹೇಳಿ ನಮ್ಮಮ್ಮ ಕಾಯ್ತಾ ಇದ್ರು. ಮೊಮ್ಮಗ ಬರ್ತಾನೆ ಅಂತ ಎಕ್ಸ್ಪೆಷಲಿ ಹೊರಗಡೆನೆ ನಿಂತ್ಕೊಂಡಿದ್ರು. ಇವರೇ ನಮ್ಮಮ್ಮ. ಇದೆ ನಮ್ಮನೆ. ಇಲ್ಲಿ ಎಂಟ್ರಿ ಆಗ್ತಿದ್ದಂಗೆನೆ ನನ್ ಮಗ ನೋಡಿದ್ನಲ್ಲ ಅವ್ರ ಅಜ್ಜಿನ ಇಳಿದ.
ಅಮ್ಮ ಕಾಯ್ತಾ ಇದ್ರು ಆಕ್ಚುಲಿ ಮೊಮ್ಮಗ ಬರ್ತಾನೆ ಅಂತ. ಇದೇ ನಮ್ಮ ಮನೆ. ನಮ್ಮ ಮನೆ ಒಳಗಡೆನೆ ಕೂಡ ಒಂದ್ಸತಿ ತೋರಿಸ್ತಾರೆ ನಿಮ್ಗೆ ಯಾವ ತರ ಇದೆ ಅಂತ ಹೇಳಿ. ನಮ್ದು ನೇಟಿವ್ ಇದೆ ಮನೆ ಇದು. ಮೊಮ್ಮಗ ಬಂದ ತಕ್ಷಣ ಎತ್ಕೊಬಿಟ್ರು ನಾವನ್ನ. ಅವನಿಗೂ ತುಂಬಾ ಇಷ್ಟ, ಅವ್ರಿಗೂ ಅಷ್ಟೇ ತುಂಬಾನೇ ಇಷ್ಟ. ಸೊ ಬನ್ನಿ ನಮ್ಮ ಮನೆನ ಒಂದ್ಸತಿ ಒಳಗಡೆ ಇಲ್ಲಿಂದ ನೋಡಿ. ಇದೇ ತರ ನಮ್ದಿದೆ ನಮ್ಮ ಮನೆ. ನಮ್ಮ ಅಜ್ಜಿ ತಾತ ಅವರು ಅವಾಗ ಇದು ಮತ್ತೆ ಎದುರುಗಡೆ ಇರೋದು ನಮ್ಮ ಚಿಕ್ಕಪ್ಪ ಅವ್ರ ಮನೆ. ಎರಡನ್ನೂ ಅವಾಗ್ಲೇ ಕಟ್ಸಿದ್ರು ಅವ್ರು ಅವಾಗ್ಲೇನೆ ಸುಮಾರು ವರ್ಷಗಳ ಹಿಂದೆ. ಸೊ ನಾವು ಈಗ್ಲೂ ಇದ್ರಲ್ಲೇ ವಾಸ ಇರೋದು ನಮ್ಮ ಊರಲ್ಲೆಲ್ಲ. ಅವರು ನಮ್ಮ ಅಪ್ಪ ಅಮ್ಮ ಎಲ್ಲ ಇದ್ರಲ್ಲೇ ಇರೋದು. ಬನ್ನಿ ಇನ್ನೊಂದ್ಸತಿ ನೋಡೋಣ. ಎಂಟ್ರೆನ್ಸ್ ಎಲ್ಲ ನಮ್ಮ ತಾತ ಅಜ್ಜಿ ಫೋಟೋನ ನಾವು ಇಲ್ಲಿ ಹಾಕಿದ್ದೀವಿ. ಇವರೇ ನಮ್ಮ ತಾತ ಅಜ್ಜಿ, ಕೆಂಪಮ್ಮ ಕಾಳಿಂಗೇಗೌಡ ಅಂತ ಹೆಸರು. ಸೊ ಇದೆ ನಮ್ಮ ಮನೆ. ಸೇಮ್ 2 ಪಾರ್ಟಿಷನ್ ಮಾಡಿದೀವಿ. ಈ ಕಡೆಗೆ ಒಂದಿದೆ, ಪಕ್ಕದಲ್ಲೂ ಒಂದಿದೆ, ಸೇಮ್ ಇಷ್ಟೇನೆ. ಬಟ್ ಜಾಸ್ತಿ ನಾವು ಈ ಕಡೆ ಇರೋ ಮನೆನೇ ನಾವು ಯೂಸ್ ಮಾಡ್ಕೊಂಡು ನಾವು ಇಲ್ಲೇ ಜಾಸ್ತಿ ಇರೋದು. ಪಕ್ಕದಲ್ಲೂ ಇದೆ ಸೇಮ್ ಎಷ್ಟಿದೆಯೋ ಇದೇ ಸೈಜಲ್ಲಿ ಪಕ್ಕದಲ್ಲೂ ಡಿವೈಡ್ ಮಾಡ್ಕೊಂಡಿದ್ವಿ. 2 ಮನೆನ ಡಿವೈಡ್ ಮಾಡ್ಕೊಂಡಿದೀವಿ ಇಲ್ಲೇನೆ. ಇದೇ ನಮ್ಮ ನೇಟಿಲಿರೋ ಮನೆ ಇದು ಆಕ್ಚುಲಿ. ಅವ್ರು ಬಂದ ತಕ್ಷಣ ನಮ್ಮ ತಾತನ್ ನೋಡ್ಬೇಕು ಅಂತಂದ, ಅದಕ್ಕೆ ಅಲ್ಲಿ ಕರ್ಕೊಂಡೋಗಿ ತೋರ್ಸಕ್ಕೆ ಅಂತ ಕರ್ಕೊಂಡು ಹೋಗಿದ್ರು. ಅದಾದ್ಮೇಲೆ ಅಲ್ಲಿಂದ ಅವ್ನು ಏನೋ ತಿಂದನೆ ಬಂದ್ಬಿಟ್ಟಿದ್ದ ಅಂತೇಳಿ ಅವ್ನಿಗೆ ಊಟ ತಿನ್ಸಕ್ಕೆ ಅಂತ ಹೇಳ್ಕೊಂಡ್ರು. ಅವ್ನು ಬರ್ತಿದ್ದಂಗೆನೆ ಅವ್ನು ಸ್ವಲ್ಪ ಅದು ಇದು ಕೈಗೆಲ್ಲ ಅದು ಗುದ್ಲಿಗಳೆಲ್ಲ ಎತ್ಕೊಳ್ತಾನೆ. ಸೊ ಹಾಗಾಗಿ ಮತ್ತೆ ನಮ್ಮ ತಂದೆ ಸ್ವಲ್ಪ ಹೊತ್ತಿಗೆ ಬಂದ್ರು. ಅದಾದ್ಮೇಲೆ ಅವನ್ನೆಲ್ಲ ಹಗ್ಗಗಳೆಲ್ಲ ಈಸ್ಕೊಬಂದು ಹೋಗ್ಬಿಟ್ಟು. ಇವರೇ ನಮ್ಮ ತಂದೆ. ಅವ್ರು ದನ ಹಿಡ್ಕೊ ಬರ್ತಿದಂಗೆ ಇವನ್ಗೂ ಇಷ್ಟ ಆಕ್ಚುಲಿ. ಚಿಕ್ಕ ಹುಟ್ಟಿ ದನ ಕರುಗಳು ಅಂತಂದ್ರೆ ಬರ್ತಿದಂಗೆನೆ ಹೋಗ್ಬಿಟ್ಟು ಅದನ್ನೆಲ್ಲ ಹಿಡ್ಕೊ ಬರೋದಕ್ಕಾದ್ರೆ ಅವ್ರು ಹಗ್ಗಗಳೆಲ್ಲ ಹಿಡ್ಕೊ ಬಂದಿರ್ತಾರಲ್ಲ, ಹೋಗಿ ಇಸ್ಕೊ ಬಂದ. ಹೋಗಿ ಎಲ್ಲ ಕೇಳ್ಕೊಳ್ತಾನೆ, ಎಲ್ಲಿಗೆ ಹೋಗಿದ್ರಿ. ಮತ್ತೆ ನಾವು ಮನೆಗೆ ಬಳಕೆಗಾಗೋಷ್ಟು ಹಾಲ್ನ ನಮ್ಮ ಹಸುಗಳೇ 1 ಅಥವಾ 2 ಇದ್ದೇ ಇರುತ್ತೆ ನಮ್ಮ ಮನೆಗಳಲ್ಲಿ. ಅಲ್ಲೇ ಅವ್ರಿಗೆ ಏನೋ ನಾವು ಮಾರೋದಕ್ಕೆ ಆಗೋದಿಲ್ಲ. ನಾವು ಮನೆ ಬಳಕೆಗೆ ಎಷ್ಟು ಬೇಕೋ ಅಷ್ಟನ್ನ ಹಾಲು ನಾವೇ ಅಲ್ಲೇನೆ ಹಸುಗಳ ಹತ್ರ ನಮ್ಮ ಹತ್ರನೇ ಸಾಕಿರೋದ್ರಿಂದ ನಾವು ಅಲ್ಲೇನೆ ಹಾಲನ್ನ ಬಳಸ್ತೀವಿ. ಇದನ್ನ ಹಾಲು ಮೊಸರಿಗೆ ಮಾತ್ರ, ನಾವು ಇದನ್ನ ಮಾರೋದಿಲ್ಲ ಆಕ್ಚುಲಿ ಯಾವಾಗ್ಲೂ ಕೂಡ. ಯಾಕಂದ್ರೆ ನಮ್ದು ನಾಡ ಹಸುಗಳಿವೆಲ್ಲ ಸ್ವಲ್ಪನೇ ಕೊಡೋದು. ಸೊ ಹಾಗಾಗಿ ನಾವು ಮಾರೋದಿಕ್ಕೆ ಹೋಗೋದಿಲ್ಲ. ಮನೆ ಬಳಕೆಗೆ ಎಷ್ಟು ಬೇಕೋ ಅಷ್ಟು ಮಾಡ್ತೀವಿ. ಮತ್ತೆ ಕರುಗಳು ಬಿಟ್ಬಿಡ್ತೀವಿ. ನೋಡಿ ನಮ್ಮ ಕರು ಅಷ್ಟು ಹಾಲು ಕುಡ್ದು ಚೆನ್ನಾಗಾಗಿದೆ ನೋಡಿ ಹೆಂಗಾಗಿದೆ. ಸೊ ಹಾಲನ್ನ ಜಾಸ್ತಿ ನಮ್ಮ ಮನೆಯಲ್ಲಿ ಕರುಗಳಿಗೆ ಬಿಟ್ಬಿಡ್ತೀವಿ. ನನ್ನ ಮಗ ಇಟ್ಕೊಂಡು ಕುಡಿಸ್ತಾ ಇದ್ದಾನೆ ಕರುಗೆ. ಅದಾದ್ಮೇಲೆ ಸಂಜೆ ನೋಡಿ ನಮ್ಮ ತಂದೆ ಬಂದ್ರು. ಏನೇನು ಮಾಡ್ತೀಯ, ಮಾಡು ಡ್ಯಾನ್ಸ್ ಎಲ್ಲನು ಅಂತಂದದಕ್ಕೆ ಅವನು ಡ್ಯಾನ್ಸ್ ಶುರು ಮಾಡ್ದ. ಧನ್ಯವಾದಗಳು. ಥ್ಯಾಂಕ್ ಯು.